ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಬೇಬಿದು 1 ಇಯರ್ ಫೋಟೋಶೂಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಫೋಟೋಗ್ರಾಫರ್ ನನ್ನ ತಮ್ಮನೇ ಆಗಿರೋದ್ರಿಂದ ಫೋಟೋಶೂಟ್ ಮಾಡೋಣ ಬಾ ಅಂತ ಕರೆದಿದ್ದಾನೆ. ಸೊ ಪಾಪು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ಟೆಲ್ಲ ಕೆಡ್ಸ್ಕೊಂಡ್ರೋಳು ನೋಡು. ಮನೆಗೆ ಆಲ್ರೆಡಿ ಬರ್ಬೇಕಾದ್ರೆ ಫೋನ್ ಮಾಡ್ಕೊಂಡು ಮುಂದೆ ಹೋಗಿದ್ದೆ ಬಸ್ಸಲ್ಲಿ. ಹಾಂ ಏನು ಹೇಳ್ಕೊಂಡು ಬಂದಿಲ್ಲ. ಗೊಲ್ರಟ್ಟಿಲ್ಲ, ಗೊಲ್ರಟ್ಟಿಗೆ ಏನಕ್ಕೆ ಹೋಗಿದೆ? ಡೈನೋಸರಾ? ಏನದು? ಗುಂಡಮ್ಮ ಟೆಂಟ್ ಆಗ್ತಾನೆ ನಿಮ್ಮ ಮಾಮ. ಅಡಿಗೆ ಬಟ್ಟೆ ಏನು ತಂದಿಲ್ಲ. ಅದೇ ಥರದೇ ಮರ್ತೈತೆ ಬಟ್ಟೆ. ಗುಂಡು ಗುಂಡು ಇಲ್ಲ ಚೀಲದ ಮೇಲೆ ಗಿಂಡು ಮಾ ಬಟ್ಟೆ ಡ್ರೆಸ್ ಹಾಕಿದ್ದೀನ ಬೇರೆ ಕಲರ್ ಕೋಟ್ ಐತೆ. ಆಯ್ತು ಹೊಡ್ಬಿಡ. ನನ್ನ ಮಗಳು ಬಟ್ಟೆನೇ ಹಾಕಿಸ್ಕೊಳ್ಳಲ್ಲ, ಅಳ್ತಾನೆ ಇರೋದೆ. ಫೋಟೋ ಹೊಡಿಯೋಕೆ ಇಷ್ಟು ಚೆನ್ನಾಗಿದೆ ಜಾಗ. ಗುಂಡು ಯೋಯ್ ಗುಂಡುಮ್ಮ ಸೀಸರ್ ಐತೆನೋ? ಸೀಸರ್ ಸೀಸರ್ ಇದೆನಾ? ಚೋಯ್ ಚೋಯ್ ಫೋನು ಬ್ಯಾಗಲ್ಲೈತೆ. ಹ್ಞೂ ಚಿನ್ನಮ್ಮ ಹಿಂಗಿಂದ ಸೇಕ, ನೀನು ಈ ಕಡೆ ನಿಂತ್ಕೊಳಕ, ಮುಖ ಫೇಸ್ ಆ ಕಡೆ ಬರಲಿ. ಹ್ಞೂ ಹಂಗೆ ಸೇಕ. ಹಾಂ 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 ಹ್ಞೂ ಮಾಡ್ತೀನಿ. ಅವಳು ಅಳ್ತಾವಳೆ, ಅವಳು ಸಮಾಧಾನ ಮಾಡಿ ಫೋಟೋ ಹೊಡೆಯೋಷ್ಟರಲ್ಲೇ ಸಾಕಾಗುತ್ತದೆ. ಹ್ಞೂ ಮಾಡ್ತೀನಿ. ಮುಗಿಸ್ಬಿಟ್ಟಳು. ಇಲ್ಲಿ ಬಬ್ಲು, ಇಲ್ಲಿ ಚಿನ್ನಮ್ಮ ಹೊಡಿಯೋಣ. ಅವಳು ನಗ್ತದೆ ಹೊಡೆ ಸರಿ. ಎಲ್ಲ ಫೋಟೋ ಶೂಟ್ ಅವರೇ ಜಾಸ್ತಿ. ಅದು ತಗೊಂಡು ನಾನು ಇಲ್ಲಿ ಕುಂಡ್ರಿಸ್ಕೊಂಡು ಕುತ್ಕೋತೀನಿ ಬಾ. ಅಲ್ಲಲ್ಲ ಉಲ್ಟೋಯ್ತು ಗುಂಡು. ಪ್ಯಾಕಪ್
ಎಲ್ಲ ಮುಗೀತು ಹೋಗಿ ಹೊರಡ್ತಾ ಇದ್ದೀವಿ. ಬಬ್ಲು ಬಾಯ್ ಮೇಡಮ್ ಬಾಯ್ ಟಾಟಾ. ಅಲ್ಲಿ ಫೋಟೋಶೂಟ್ ಆಯಿತು. ಫೋಟೋಸ್ ಹೇಗೆ ಬಂದಿದ್ದಾವೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.